ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ನೀತಿ ಕಥೆಯಾಗಿದೆ. ಈ ಕತೆ ನಿಮ್ಮ ಒಂದು ಜೀವನವನ್ನೇ ಬದಲಾಯಿಸಬಹುದು. ಕತೆ ಚೆನ್ನಾಗಿದೆ, ಕೊನೆಯವರೆಗೂ ನೋಡಿ. ಕಥೆಯ ಹೆಸರು ಬಂದ್ಬಿಟ್ಟು ಮಾನವ ಜನ್ಮ ದೊಡ್ಡದು ಅಂತ. ಒಂದೂರಲ್ಲಿ ಶಿವು ಅಂತ ಹುಡುಗನಿದ್ದ. ಅವನು ಪ್ರಪಂಚದ ಬಗ್ಗೆ ಬೇಸರವಾಗಿತ್ತು. ಕಾರಣ ಅವನ ತಂದೆ ತಾಯಿ ಅವನಿಗೆ ಚೆನ್ನಾಗಿ ಬೈತಿದ್ರು. ಈ ನಡುವೆ ಸರಿಯಾಗಿ ಓದದೆ ಸೋಮಾರಿಯಾಗಿದ್ದ. ಶಾಲೆಯಲ್ಲಿ ಅವನ ಮೇಲೆ ದೂರು. ಎಲ್ಲರೂ ಅವನಿಗೆ ಚೀಮಾರಿ ಹಾಕಿ ಬುದ್ಧಿ ಹೇಳಿದರು. ಆದರೆ ಆ ಹಿತವಚನ ಅವನಿಗೆ ಹಿಡಿಸಲಿಲ್ಲ. ನನ್ನನ್ನು ಕಂಡರೆ ಯಾರಿಗೂ ಆಗುವುದಿಲ್ಲ, ಎಲ್ಲರೂ ನನಗೆ ಬೈಯುವರೇ ಎಂದುಕೊಂಡ. ಇದರಿಂದ ಅವನು ತನ್ನ ಮನೆ ತೊರೆದು ಸಾಯಲು ತೀರ್ಮಾನಿಸಿದ. ಯಾರಿಗೂ ಹೇಳದೆ ಮನೆ ತೊರೆದು ಯಾವುದಾದರೂ ನದಿಯಲ್ಲಿ ಬಿದ್ದು ಪ್ರಾಣ ಬಿಡಬೇಕೆಂದು ನಿರ್ಧರಿಸಿದ. ದಾರಿಯಲ್ಲಿ ನಾಯಿಯೊಂದನ್ನು ಅದರ ಒಡೆಯ ಮುದ್ದು ಮಾಡುತ್ತಾ ಪ್ರೀತಿಯಿಂದ ತಿನ್ನಿಸುವುದನ್ನು ಕಂಡು ಶಿವುಗೆ ನಾಯಿಯ ಬಗ್ಗೆ ಮತ್ಸರವಾಯಿತು. ಮನುಷ್ಯನಾಗಿ ಹುಟ್ಟುವ ಬದಲು ನಾಯಿಯಾದರೂ ಹುಟ್ಟಬಾರದಿತ್ತೇ ಎಂದುಕೊಂಡ. ಮುಂದೆ ನಡೆದು ಹಾಗೆ ಹೋಗುತ್ತಿರಲು ನಾಯಿಗಳ ಹಿಂಡುಗಳು ಕಚ್ಚಾಡುತ್ತಿರುವುದು ಕಂಡ. ಆ ಹಿಂಡುಗಳು ದುರ್ಬಲ ನಾಯಿಯೊಂದರ ಮೇಲೆ ಎಗರಿ ಕಚ್ಚಿ ಹಾಕುತ್ತಿದ್ದವು. ಅದು ತನ್ನನ್ನು ರಕ್ಷಿಸಿಕೊಳ್ಳದೆ ಒದ್ದಾಡಿ ಅರುಚುತ್ತಿತ್ತು. ಆ ದೃಶ್ಯ ನೋಡಿದ ಶಿವುಗೆ ಹೆದರಿಕೆ ಆಯಿತು. ಅವನಿಗೆ ನಾಯಿಯ ಬಗ್ಗೆ ಕನಿಕರ ಉಂಟಾಗಿ ನಾಯಿಗಳ ಹಿಂಡುಗಳಿಗೆ ಹೆದರಿಸಿದರೂ ಅವು ಕಚ್ಚಾಟ ನಿಲ್ಲಿಸಲಿಲ್ಲ. ನಾಯಿ ಜನ್ಮ ಖಂಡಿತ ಬೇಡ ಎಂದುಕೊಂಡು ಮುಂದೆ ನಡೆದ. ಅಲ್ಲಿಂದ ಅವನು ನದಿಯನ್ನು ಹರಿಸುತ್ತಾ ನಡೆಯುವಾಗ ದಣಿವಾಗಿದ್ದರಿಂದ ಸುಧಾರಿಸಿಕೊಳ್ಳಲು ಒಂದು ಮರದ ಕೆಳಗೆ ಕುಳಿತನು. ಮರಗಳ ಮೇಲೆ ಸುಂದರವಾದ ಪಕ್ಷಿಗಳ ಕಲರವ ಮನಸ್ಸಿಗೆ ಮುದು ನೀಡಿತು. ಅದರ ಹಾರಾಟ ಚಿಲಿಪಿಲಿಗಳ ಸದ್ದುಗಳಿಗೆ ತನ್ನನ್ನೇ ಮರೆತ. ಮನುಷ್ಯನಾಗಿ ಹುಟ್ಟುವ ಬದಲು ಪಕ್ಷಿಯಾಗಿ ಹುಟ್ಟಿದರೆ ಯಾರ ಹಂಗೂ ಇಲ್ಲದೆ ಹಾರಾಡಿಕೊಂಡು ಇರಬಹುದಿತ್ತು ಎಂದು ಯೋಚಿಸಿದ. ಒಂದು ಕ್ಷಣ ಯಾವುದೋ ಒಂದು ದೊಡ್ಡ ಹದ್ದು ಚಿಲಿಪಿಲಿಗುಟ್ಟಿ ಹಾರುತ್ತಾ ಹಕ್ಕಿಯೊಂದನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಿ ಹೋಯಿತು. ಶಿವುಗೆ ಎದೆಬಡಿತವೇ ನಿಂತಂಗಾಯಿತು. ಮುದ್ದಾದ ಸಂತಸದಲ್ಲಿದ್ದ ಹಕ್ಕಿಯು ಹದ್ದಿನ ಪಾಲಾಯಿತಲ್ಲ ಎಂದು ಮರುಗಿದ. ಪಕ್ಷಿಗಳಿಗೂ ಕಷ್ಟಗಳು ತಪ್ಪಿದ್ದಲ್ಲ ಎಂದುಕೊಂಡು ಮುಂದೆ ನಡೆದು ಸುಸ್ತಾಯಿತು. ನದಿಗಳು ಕಾಣಲಿಲ್ಲ, ಕೆರೆಯೂ ಕಾಣಲಿಲ್ಲ. ದಣಿವಾರಿಸಿಕೊಳ್ಳಲು ಒಂದು ಮರದ ನೆರಳಿಗೆ ಕುಳಿತನು. ಅಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರುತ್ತಿರುವುದನ್ನು ಗಮನಿಸಿದ ಶಿವುಗೆ, ಚಿಟ್ಟೆಯಾಗಿಯಾದರೂ ನಾನು ಹುಟ್ಟಬೇಕಿತ್ತು, ದೇವರು ನನ್ನನ್ನು ಏತಕ್ಕೆ ನರನಾಗಿ ಹುಟ್ಟಿಸಿದ ಎಂದು ದುಃಖಿಸಿದ. ಅವನು ಚಿಟ್ಟೆಗಳ ಹಾರಾಟವನ್ನು ನೋಡುತ್ತಿದ್ದಂತೆಯೇ ಒಂದು ದೊಡ್ಡ ಹಲ್ಲಿ ಗಾತ್ರದ ಪ್ರಾಣಿಯೊಂದು ಚಿಟ್ಟೆಯನ್ನು ಬಾಯಲ್ಲಿ ಹಿಡಿದು ನುಂಗಲು ಶುರು ಮಾಡಿತು. ಶಿವುಗೆ ತುಂಬಾ ದುಃಖವಾಯಿತು. ಚಿಟ್ಟೆಗಳು ನೆಮ್ಮದಿಯ ಜೀವನವಲ್ಲ ಎಂದು ಬೇಸರಿಸಿದ. ಸಮಸ್ಯೆಗಳಿಲ್ಲದ ಜೀವಿಗಳು ಈ ಪ್ರಪಂಚದಲ್ಲಿ ಇಲ್ಲ. ಈಗ ಅವನಿಗೆ ಮನೆ ಬಿಟ್ಟು ಬಂದುದು ಪಶ್ಚಾತ್ತಾಪವಾಯಿತು. ದೇವರು ನನ್ನನ್ನು ನಾನೇ ಸಂಭಾಳಿಸಿಕೊಳ್ಳಲು ಬುದ್ಧಿಶಕ್ತಿ ಮತ್ತು ಆರೋಗ್ಯ ಕೊಟ್ಟಿದ್ದಾನೆ. ಸಮಸ್ಯೆಗಳನ್ನು ಎದುರಿಸಲು ಇಷ್ಟೆಲ್ಲ ದೇವರು ಕರುಣಿಸಿರುವಾಗ ನಾನೇಕೆ ಸಾಯಬೇಕು? ನನ್ನಕ್ಕೆ ನನ್ನ ಜೀವನವನ್ನು ಹಾನಿ ಮಾಡಿ ಹೆತ್ತವರಿಗೆ ನೋವು ಕೊಡಲಿ. ಅಪ್ಪ ಅಮ್ಮನಿಗೆ ಕ್ಷಮೆ ಕೇಳಿ ಒಳ್ಳೆಯ ಹುಡುಗನಾಗಿ ಬದುಕುತ್ತೇನೆ ಎಂದು ನಿರ್ಧಾರ ಮಾಡಿ ಮನೆಯ ಕಡೆ ಹೆಜ್ಜೆ ಹಾಕಿದ. ಮುಂದೆ ಅವನು ಓದಿ ಒಳ್ಳೆಯ ಪ್ರಜೆ ಎನಿಸಿಕೊಂಡ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಕಥಾ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.